ಬೌದ್ಧರ ಅದಕ್ಕೆಲ್ಲ ಅಲ್ಲಿದೆ ತಗೊಂಡಿರೋ ಯಾರು ಅವ್ರು ಹೋಗ್ತಾರೆ ಅವಾಚ್ಯತ್ವ ಹೇಳೋದಿಲ್ಲ. ಓಂ ಹಾ ಎಲ್ಲರೂ ಹೋಗ್ತಾರೆ, ವಾಚ್ಯತ್ವ ಅವರು ಹೋಗ್ತಾರೆ. ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈಃ ರಾಮಾಯಣೈಃ ಸಹಿತ ಭಾರತ ಪಂಚರಾತ್ರೈಃ ಅನ್ಯೈಶ್ಚ ಶಾಸ್ತ್ರವಚನೈಃ ಸಹ ತತ್ವಸೂತ್ರೈಃ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಇಷ್ಟು ಹೇಳಿ ಅವೆಲ್ಲ ಕೊಟೇಶನ್ ಎಲ್ಲ ಕೊಟ್ಟರು. ಮುಂದೆ ನಾರಾಯಣಸ್ಯ ರಸವಃ ಪುರುಷೋತ್ತಮೋಹಂ ಜೀವಾಕ್ಷರೇ ಹಿ ಅಧಿಗತೋಸ್ಮಿ ತಥೋನ್ಯದಾರ್ಥಂ ಮುಕ್ತೋಪಸೃಪ್ಯ ಮತ್ತೆ ಅಲ್ಲಿ ಬರಬೇಕಾದ್ರೆ ಪೂರ್ತಿ ಸೂತ್ರಗಳೆಲ್ಲ ಕೊಟ್ಟಿದೆ. ಆ ಸೂತ್ರ ಬ್ರಹ್ಮಸೂತ್ರ ಇದೆ, ಅದು ತತ್ವಸೂತ್ರೈಹಿ, ಅದು ಇಹ ನಾಸ್ತಿ ನೇಹ ನಾನಾಸ್ತಿ ಕಿಂಚನ ನಾನೇವ ಧರ್ಮ ಪೃಥಗಾತ್ಮದ್ರವ್ಯತ್ಯಸೋಹಿ. ದೇವರಿಗೂ ದೇವರ ಗುಣಗಳಿಗೂ ಯಾರು ಭೇದವನ್ನು ಹೇಳ್ತಾರೋ ಅವನು ಅಂಧಂತಮಸ್ಸಿಗೆ ಹೋಗ್ತಾನೆ. ಅಂದ್ರೆ ಏನು ಹೇಳಬೇಕಾಗ ಸ್ವಾಭಾವಿಕ ಗುಣಗಳಿವೆ, ನಿರ್ಗುಣತ್ವವಾದ ಹೋಯ್ತಲ್ಲಿ. ಬ್ರಹ್ಮ ನಿರ್ಗುಣ ಅಂತ ಹೇಳಿದರೆ ತಪ್ಪದು. ಯಾಕೆ? ಪರಮಾತ್ಮನ ಗುಣಗಳಿವೆ, ಪರಮಾತ್ಮನಿಂದ ಗುಣಗಳು ಬೇರೆಯಾಗಿಲ್ಲ. ಏನಾಗಿವೆ? ಸಹಜವಾಗಿವೆ. ಅವೆಲ್ಲ ಶಾಸ್ತ್ರ ಹೇಳಿದೆ. ಆಭಾಸ ಏವ ಪೃಥಗೀಶತ ಏಷ ಜೀವ. ಈ ಜೀವ ಪರಮಾತ್ಮನ ಆಭಾಸನೇ ಹೊರತು ಪರಮಾತ್ಮನಲ್ಲ, ಅಂದರೆ ಪ್ರತಿಬಿಂಬನೇ ಹೊರತು ಬಿಂಬನಲ್ಲ. ಮುಕ್ತಶ್ಚ ನಾಸ್ತಿ ಜಗತ್ತೋ ವಿಷಯೇತು ಶಕ್ತಿ. ಮುಕ್ತನಾದ ಮೇಲೆ ಕೂಡ ಜಗತ್ತಿನ ಸೃಷ್ಟಿಯಾದಿ ವಿಷಯದಲ್ಲಿ ಮುಕ್ತನಿಗೇನಿಲ್ಲ, ಸಾಮರ್ಥ್ಯ ಇಲ್ಲ. ಮಾತ್ರಾ ಪರೋಸಿ, ಇನ್ನು ಪರೋ ಮಾತ್ರಯ ತನ್ವಾವೃಧಾನ ವೇದವಾಕ್ಯ ಅದು. ಮಾತ್ರಾ ಪರೋಸಿ, ಮಾತ್ರ ಪರೋಸಿ, ಎಲ್ಲದರ ಮೇಲೆ ನೀನಿದ್ದೀನಿ ನೀನೀಗ. ಪಾತ್ರಗಳೊಂದು ಎಲ್ಲ ವಸ್ತುಗಳ ಮೇಲೆ ನೀನಿದ್ದೆ ಅಂತೇಳಿ ಸರ್ವೋತ್ತಮ ಅಂತ ಅರ್ಥ. ನತುತೆ ಅಶ್ನುವತೆ ಮಹಿತ್ವಂ. ಮುಂದೆ ಎಷ್ಟೇ ಹಾರಾಡಿದ್ರು ಕೂಡ ಒಬ್ಬ ವ್ಯಕ್ತಿ ರನ್ನಿಂಗ್ ರೇಸ್ ಎಲ್ಲ ಮಾಡ್ತಾನೆ, ಹೈ ಜಂಪ್ ಮಾಡ್ತಾನೆ. ಹೈ ಜಂಪ್ ಮಾಡಿದ್ರೆ ಸೂರ್ಯನ ಮುಟ್ಟಿದ ಅಂತ ಹೇಳ್ತಾರಾ? ಹೈ ಜಂಪ್ ಹೌದು, ಹೈ ಜಂಪ್ ಯಾವುದಕ್ಕೆ ಸಾರ್ಥಕ ಆಗಿಲ್ಲ? ಸೂರ್ಯ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಷ್ಟೇ ಸಾಧನೆ ಮಾಡಿದರೂ ಕೂಡ ಪರಬ್ರಹ್ಮನ ಉಪಾಸನೆ ಮಾಡಿದ್ರು ಎಂದು ಏನಾಗೋದಿಲ್ಲ, ಬ್ರಹ್ಮನಾಗೋದಿಲ್ಲ. ಹಿರಣ್ಯಕಶಿಪುನೇ ಸಾಕ್ಷಿ. ಹಿರಣ್ಯಕಶಿಪುನ ತಪಸ್ಸು ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂತ ತಪಸ್ಸು ಮಾಡ್ದ, ಆದರೂ ಅವನಿಗೆ ಏನಾಗಲಿಲ್ಲ, ಬ್ರಹ್ಮ ಪದವಿ ಬ್ರಹ್ಮನಿಂದ ವರ ತಗೊಂಡ, ಬ್ರಹ್ಮ ಪದವಿ ಬರಲಿಲ್ಲ. ಆ ಹೇಳ್ಕೊಂಡಿದ್ದು ಸತ್ಯ ಹೋಗ್ಬಿಟ್ಟ ಕೊನೆಗೆ. ನಾವು ಅಷ್ಟು ತಪಸ್ಸು ಮಾಡೋದಿಲ್ಲ, ಬ್ರಹ್ಮ ಶಿವನ ಗತಿ ಏನಾಗಬೇಕು? ಈ ಮತ್ತೆ ತಪಸ್ಸು ಮಾಡಿಯೂ ಸಿಗದೆ ಇದ್ದ ಅವನಿಗೆ ಆ ಸ್ಥಿತಿಯಲ್ಲಿ ಯಾವುದು ಈ ಬ್ರಹ್ಮದೇವರಿಗೆ ಸಿಗಲ್ಲ, ಪರಬ್ರಹ್ಮ ಬಿಡಿ, ಈ ಬ್ರಹ್ಮದೇವರಿಗೆ ಈಕ್ವಲ ಆಗಲಿಲ್ಲ ಅವನು. ಇನ್ನು ಪರಬ್ರಹ್ಮನಾಗ್ತಾನ ಜೀವ? ಸಾಧ್ಯ ಇಲ್ಲ. ಅದಕ್ಕೆ ಪರೋ ಮಾತ್ರಾ ಪರೋಸಿ ತನ್ವಾವೃಧಾನ ನತೇ ಮಹಿತ್ವಂ ಅನ್ವಶ್ನುವಂತಿ. ಮುಂದಿನ ವಾಕ್ಯ. ತೇ ಮುಕ್ತರಾದವರು ಕೂಡ ತೇ ಮಹಿತ್ವಂ, ನಿನ್ನ ಮಹಾತ್ಮ್ಯವನ್ನು ಹಿರಿಮೆಯನ್ನು ನಾ ಅಶ್ನುವಂತೆ, ಅಲ್ಲಿ ಬರೋದು ಅಂದರೆ ಹೊಂದಕ್ಕೆ ಸಾಧ್ಯ ಇಲ್ಲ. ಷಾಡ್ಗುಣ್ಯ ವಿಗ್ರಹ ಜಿತಂತೆ ಸ್ತೋತ್ರ, ಜಿತಂತೆ ಪುಂಡರೀಕಾಕ್ಷ, ಜಿತಂತೆ ವಿಶ್ವಭಾವನ. ಅಲ್ಲಿ ಹೇಳಬೇಕಾದ್ರೆ ಸುಪೂರ್ಣ ಗುಣೈಕ ದೇಹ. ದೇವರಿಗೆ ನಿರಾಕಾರ ಅಲ್ಲ, ಆಕಾರ ಇದೆ, ಆದರೆ ಪ್ರಾಕೃತ ಆಕಾರ ಅಲ್ಲ. ಸುಪೂರ್ಣ ಗುಣೈಕ ದೇಹ, ಸಂಪೂರ್ಣವಾದ ಅಪ್ರಾಕೃತ ಗುಣಗಳ ದೇಹವನ್ನು ಹೊಂದಿದವನು. ಮಹಾತ್ಮ್ಯ ದೇಹ, ಬೇರೆ ಬೇರೆ ಪದ. ಷಾಡ್ಗುಣ್ಯ ವಿಗ್ರಹ ಒಂದೇ ಸ್ತೋತ್ರದಲ್ಲಿ, ಹೌದು, ಎರಡವರಲ್ಲಿ. ಅದು ಬೇರೆ ಬಿಡಿ ಒಟ್ಟು ಮಾಡ್ಕೋಬೋದು. ಷಾಡ್ಗುಣ್ಯ ವಿಗ್ರಹ ಸುಪೂರ್ಣ ಗುಣೈಕ ದೇಹ ಹಾಗೂ ಓದ್ಬೋದು. ಹೇ ಷಾಡ್ಗುಣ್ಯ ವಿಗ್ರಹ ಪೂರ್ಣ ಗುಣೈಕ ದೇಹ ಎರಡೂ ಮಾಡ್ಬೋದು. ಹೌದೌದು, ಒಂದು ಇದೆ, ಎರಡೂ ಇದೆ, ಎರಡು ಕಡೆ ರಿಪೀಟ್ ಆಗುತ್ತೆ. ಒಂದ್ಸತ್ ಒಂದೇ ಬರುತ್ತೆ, ಎರಡಾಗೂ ಬರುತ್ತೆ. ಮಹಾತ್ಮ್ಯ ದೇಹ ಶ್ರುತಿ ಮುಕ್ತಿಗತೆ. ಶ್ರುತಿಗತೆ ಮುಕ್ತಿಗತೆ, ಸಂಸಾರದಲ್ಲೂ ನೀನೇ ಗತಿ, ಮುಕ್ತರಿಗೂ ನೀನೇ ಗತಿ. ಶಿವಶ್ಚ ಬ್ರಹ್ಮಾಚ ತದ್ಗುಣಗತೌ ನ ಕಥಂಚನೇಶೌ. ತದ್ಗುಣಗತೌ, ಗತಿ ಅಂದರೆ ಗಮನ, ಜ್ಞಾನ. ತದ್ಗುಣಗತೌ, ದೇವರ ಗುಣ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬ್ರಹ್ಮ ಶಿವಶ್ಚ, ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ, ಕಥಂಚನ ನ ಈಶೌ, ಏನು ಮಾಡಿದ್ರೂ ಶಕ್ತರಾಗೋದೇ ಇಲ್ಲ. ಅದಕ್ಕೆ ನೈವಾದಾಪುರ ಗುಣಂತೋಂತಂ ಯದ್ಗುಣಾನ ಅಜಾದಯ. ಮುಂದೆ ನ ಶ್ರೀಹಿ, ಮಹಾಲಕ್ಷ್ಮಿಗೂ ಆಗೋದಿಲ್ಲ. ಕುತಸ್ತದಪರೆ, ಉಳಿದವ್ರಿ ಆಗುತ್ತಾ ಇನ್ನ. ಅಸ್ಯ ಸುಖಸ್ಯ ಮಾತ್ರ ಮಸ್ತ್ಯಂತಿ ಮುಕ್ತ ಸುಗುಣಶ್ಚ ಶತಾವರೇಣ. ಮುಕ್ತರಾದ್ಮೇಲೂ ಕೂಡ ಪರಮಾತ್ಮನ ಗುಣಗಳ ಒಂದು ಅಂಶ, ಫ್ರ್ಯಾಕ್ಷನ್, ಅದನ್ನು ಎಂಜಾಯ್ ಮಾಡ್ತಾರೆ ಹೊರತು ಪೂರ್ಣ ದೇವರ ಸುಖ ಬರಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಹೊತ್ತು ನಮ್ಮಲ್ಲೇ ತಗೊಳ್ಳಿ, ಒಬ್ಬ ಆರೋಗ್ಯವಂತ ಊಟ ಮಾಡ್ತಾನೆ, ಒಳ್ಳೆ ಆರೋಗ್ಯವಂತ. ಇನ್ನೊಬ್ಬರು ರೋಗಿ ಊಟ ಮಾಡ್ತಾನೆ. ಇಬ್ಬರಿಗೆ ಊಟದ ಎಷ್ಟು ಡಿಫ್ರೆನ್ಸ್ ಇದೆ. ಇವನು ಬೇಡ ಅಂದಾಗೆಲ್ಲ ಹಾಕ್ತಿರ್ತಾರೆ, ಒದ್ದಾಡ್ಕೊತ ತಿಂತಾರೆ. ಇನ್ನೊಂದು ಸ್ವಲ್ಪ ತಿನ್ನು, ಸ್ವಲ್ಪ ತಿನ್ನು ಅಂತಿರ್ತಾರೆ. ಯಾಕೆ?
ಆಫ್ಟರ್ ಫುಡ್ ತೊಗೊಳ್ಳಿದ್ದೆ ಔಷಧಿ ಹೇಳ್ಬಿಡ್ತಾರೆ ಡಾಕ್ಟ್ರು. ಇವ್ರು ಫುಡ್ ಏನಾದ್ರು ತೊಗೋಬೇಕಲ್ಲ, ಅವ್ನು ಫುಡ್ ತೊಗೊಳ್ಳೋದು ಬೇಕಿಲ್ಲ ಅವನಿಗೆ. ಔಷಧಿ ತೊಗೊಂಡ್ರೆ ವಾಸಿ ಆಗುತ್ತೆ, ತೊಗೋಬೇಕಾಗಿದೆ. ಬೈಕೊಂಡು ತೊಗೋತಾನೆ, ಎಂಜಾಯ್ ಮಾಡೋದಲ್ಲ, ಹೀಗೆ ಮಾಡ್ತಿರ್ತಾನೆ. ಇವನು ಏನು ಲಟಿಗೆ ಹಾಕೋದೇ ತಿಂತಿರ್ತಾನೆ. ಅವನು ಯಾತಕ್ಕೆ ಎಂಜಾಯ್ ಮಾಡ್ತಿರ್ತಾನೆ. ಅವನು ಊಟದ ಸುಖ ಇಲ್ಲಿ, ಒಂದು ಇಬ್ಬರು ತಿಂದವರೇ, ಅವನ ಸುಖ ಇಲ್ಲಿ ಇವನ ಸುಖ ಇಲ್ಲಿ ವ್ಯತ್ಯಾಸ ಇದೆ. ಹೌದಲ್ಲೋ? ದೇವರ ಆನಂದ ಒಂದು ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಇವರಲ್ಲಿ ಏದು ದೇವರಿಗೆ ಈಕ್ವಲ್ ಆನಂದ ಅನುಭವಿಸ್ತೀವಿ ಅಂತ ಹೇಳ್ತಾರೆ. ಸಾಧ್ಯ ಇದೆಯಾ? ಎಂದೆಂದೂ ಸಾಧ್ಯ ಇಲ್ಲ. ಏನು ಮಾತ್ರಾಂ ಸುಖಸ್ಯ ಮಾತ್ರಾಂ ಅಶ್ನಂತಿ. ಹೌದು ಹೌದು. ಮುಕ್ತ ಸುಗಣಶ್ಚ ಶತಾವರೇಣ. ಒಬ್ಬ ಮುಕ್ತ ಅನುಭವಿಸೋದಿಲ್ಲ ಅಲ್ಲ, ಎಷ್ಟು ಮುಕ್ತರು ಕೋಟಿ ಅನಂತ ಮುಕ್ತರು ಸೇರಿದ್ರು ಕೂಡ ಪರಮಾತ್ಮನ ಆನಂದದ ಒಂದು ಫ್ರಾಕ್ಷಣಿಗೆ ಇಕ್ಲಾಗಲು ಸಾಧ್ಯ ಇಲ್ಲ. ಅಷ್ಟು ಸುಖ ದೇವರದಿದೆ. ಶತಾ ಮುಕ್ತ ಸುಗಣಶ್ಚ ಶತಾವರೇಣ. ಒಬ್ಬ ಮಕ್ಕಳೆಲ್ಲ ಏನು ಮಾಡ್ತಾರೆ ಗೊತ್ತಾ? ಆಟದ ಸಾಮಾನಿರುತ್ತೆ, ವಿಮಾನ ತಳ್ಕೋತ ಹೋಗ್ತಿರ್ತಾರೆ. ಏನು ಆನಂದ ಆಗುತ್ತೋ ಅವರಿಗೆ. ವಿಮಾನ ತಳ್ಕೋತ ಹೋಗ್ತಿರ್ತಾರೆ, ಎಷ್ಟು ಆನಂದ ಪಡ್ತಿರ್ತಾರೆ. ವಿಮಾನ ತಳ್ಳಿಬಿಟ್ಟೆ ವಿಮಾನದವನು ಟ್ರಾವೆಲ್ ಮಾಡ್ತಾವನು, ಅವನ ಆನಂದ ಇವನಾನಂದ ಎಷ್ಟು ವ್ಯತ್ಯಾಸ ಇದೆ ಈಗ, ಗೊತ್ತಾಯ್ತಾ? ಅವ್ನು ಹೇಳಿದ ವಿಮಾನ ಹತ್ತಬೇಡ, ಟಿಕೆಟ್ ಯೋಚನೆ ಮಾಡೋ, ವಿಮಾನ ತಡ್ಕೊಂಡು ತಡ್ಕೊಂಡು ಓಡಾಡೋ ಅಂತ ಕೇಳಿ ಹೋಗ್ತಾರ ಅವನು. ಯಾಕೆ? ಈ ಆನಂದ ಬೇರೆ ಆನಂದವೇ. ಎಂಥ ಆನಂದ ಇದು! ಆಮೇಲೆ ತಮಾಷೆ ಅಂದರೆ ಅವನ ಆನಂದ ನೋಡ್ತಾನೆ. ತಂದೆನೋ ತಾತನೋ ಏನು ಮಾಡೋದಿಲ್ಲ, ನಂಗೆ ಸ್ವಲ್ಪ ನಾನು ಆನಂದ ಪಡ್ತೀನಿ ಅನ್ನೋದಿಲ್ಲ. ಯಾಕೆಂದರೆ ಅವನಿಗೇನದು, ಇವನಿಗೆ ಆನಂದ ಅಲ್ಲೇ ಇಲ್ಲ, ಅವನಿಗೆ ಭಾರಿ ದೊಡ್ಡ ಆನಂದ. ಸೊ ಮುಕ್ತರ ಆನಂದಕ್ಕೂ ಪರಮಾತ್ಮ ಆನಂದ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಎಲ್ಲ ಮುಕ್ತರ ಆನಂದ ಅನಾದಿಕ ಅನಂತಕಾಲ ಏನೇನು ಮುಕ್ತರಾಗಿದ್ದಾರೆ, ಬ್ರಹ್ಮಾದಿಗಳು ಮಹಾಲಕ್ಷ್ಮಿ ಆನಂದನ ಸೇರಿಸಿಬಿಡಿ, ಆದರೆ ದೇವರ ಆನಂದಕ್ಕೆ ಕಂಪೇರ್ ಮಾಡಕ್ಕೆ ಬರೋದಿಲ್ಲ. ಇನ್ನು ಮಹಾಲಕ್ಷ್ಮಿ ಆನಂದ ಕಂಪೇರ್ ಮಾಡಕ್ಕೆ ಬರೋದಿಲ್ಲ ಇವರ ಆನಂದನ. ಅದು ಬಿಡಿ, ಬ್ರಹ್ಮದೇವರ ಆನಂದಕ್ಕೆ ಉಳಿದೋದಕ್ಕೆ ರುದ್ರ ಆನಂದ ಕಂಪೇರ್ ಮಾಡಕ್ಕೆ ಬರೋದಿಲ್ಲ. ಅವ್ರ ಆನಂದ ಏನಾಗ್ತಾ ಹೋಗುತ್ತದೋ ಕ್ವಾಲಿಟಿನೇ ಬೇರೆ ಆಗ್ತಾವೆ, ಎವ್ರಿ ಮೊಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಅವ್ರ ರೀತಿಯೇ ಬೇರೆ, ಇವ್ರ ರೀತಿಯೇ ಬೇರೆ. ಅಂದರೆ ನಾವು ಜಸ್ಟ್ ಮೇಲಿನವರ ಆನಂದನೇ ಒಪ್ಲಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ದೇವರ ಆನಂದ ಒಪ್ಲಕ್ಕಾಗತ್ತಾ? ಅವನು 50 ಮಾರ್ಕ್ಸ್ ಇದೆ, ಒಂದು ಯಾವುದೇ ಕೆಲಸ 40 ಸಿಗಲಿಲ್ಲ, ಒಂದೇ ಮಾರ್ಕ್ ಏನಾಯ್ತು ಅವನಿಗೆ? ಕೆಲಸ ಸಿಗಲಿಲ್ಲ, ಜೀವನ ಪೂರ್ತಿ ಮಿಸ್ ಮಾಡಿಕೊಂಡ. 1 ಮಾರ್ಕಿಗೆ ಅವನು ಕಳ್ಕೊಂಡ. ಹೆಸರಿಗೆ 1 ಮಾರ್ಕ್ ಡಿಫ್ರೆನ್ಸ್. ಅದು ಆಗಿದ್ದಷ್ಟು ಟೋಟಲ್ ಲೈಫೇ ಚೇಂಜ್ ಆಗುತ್ತೆ. ಅಂಥ ಹೊತ್ತಲ್ಲಿ ಅನಂತ ಗುಣ ವ್ಯತ್ಯಾಸ ಇರಬೇಕಾದ್ರೆ ಅದನ್ನು ಹೊಂತಾನೆ ಅಂದ್ರೆ ಏನರ್ಥ? ಎಂದೂ ಸಾಧ್ಯ ಇಲ್ಲ. ಎಷ್ಟೋ ಸರ್ತಿ ಹೀಗೆ ಮಾಡ್ತಾವನೊಬ್ಬನು, ಈ ಸರ್ತಿ 49 ತೊಗೊಂಡಿದ್ದೆ, ಅವ್ನು 50 ತೊಗೊಂಡು ಸರ್ ವಾಪಸ್ ತೊಗೊಂಡ್ಬಿಡು, ವಿತ್ಡ್ರಾ ಮಾಡ್ಕೋ, ಮತ್ತೆ ಕೊಡೋದ್ರೆ ಬೇಡ ವಾರಾಯ, ಮತ್ತೆ ಅದು ಬರದೆ ಹೋದ್ರೆ ಕಷ್ಟ ಅಂತಾರ. ಇದು ಬಂದಿದ್ದ ಭಾರಿ ಪುಣ್ಯ ಸಾಕು ನನಗೆ. 1 ಮಾರ್ಕ್ ಬರೋ ಗ್ಯಾರಂಟಿ ಇಲ್ಲ ಅವನಿಗೆ. ಯಾತಕ್ಕೆ ಅಕಸ್ಮಾತ್ ಇದು ಹೋಗಿ 48 ಬಂದರೆ ಅಥವಾ 35 ಫೇಲ್ ಆಗಿಬಿಟ್ರೆ ಎಷ್ಟು ಜನ ಹಾಗೆ ಆದವ್ರು ಇದ್ದಾರೆ ಪಾಪ. ಏನೋ ಮಾಡ್ಲಿಕ್ಕೆ ಇನ್ನೂ ಬರ್ಲಿಕ್ಕಿಂತ ಹೋಪ್ಲೆಸ್ ಆಗಿ ಹಿಂದೆಲ್ಲ ಭಾರಿ ವಿತ್ಡ್ರಾ ಮಾಡೋ ಅಭ್ಯಾಸ ಭಾರಿ ಇತ್ತು. ಹಿಂದೆ ಸಿಗೋದಿಲ್ಲ, ಮತ್ತೆ ವಿತ್ಡ್ರಾ ಮಾಡ್ಕೊತಿದ್ರು, ಇನ್ನೂ ಹೋಪ್ಲೆಸ್ ಆಗಿಬಿಡ್ತಿತ್ತು ಕಡೆಗೆ. ಅದು ಕೆಲವರು ಬರ್ತಿತ್ತು, ಕೆಲವರು ಹೋಗ್ಬಿಡ್ತಾ ಇತ್ತು. ಕೆಲವರು ಯಾವುದ್ರಲ್ಲೂ ಫೇಲ್ ಆಗಿಬಿಡೋರು ಪಾಪ. ಅದ್ರಲ್ಲಿ ಭಾರಿ ತಗೊಂಡು ಇನ್ನೊಂದು ಸಂಸ್ಕೃತ ಇಂಗ್ಲೀಷಲ್ಲಿ ಫೇಲ್ ಆಗಿಬಿಡು, ಈ ರೀತಿ ನೋಟ್ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಯಾತಕ್ಕೆ ಅಂದರೆ ನಮ್ಮ ಎದುರಿಗೆ ಕಾಣತಕ್ಕಂಥ ಸತ್ಯಗಳು ಅಂಥದ್ದು ಪರಮಾತ್ಮ ಆನಂದಕ್ಕೆ ಹೋಲಿಸ್ತಾರಲ್ಲ, ಪೂರ್ಣತ್ವನ ಸಾಧ್ಯನೇ. ಇದು ವಿಶಿಷ್ಟಾದ್ವೈತ ಮತದ ಖಂಡನೆ. ಆ ಸ್ತ್ರೀಹಿ ಜೀವ ಪರಮಾತ್ಮನ ಪ್ರತಿಬಿಂಬ ಹೇಗೋ ಸಿಂಪಲ್ ಅದು. ಜೀವನ ಆನಂದ ಕೂಡ ಪರಮಾತ್ಮನ ಆನಂದಕ್ಕೆ ಏನಾಗಿದೆ? ಪ್ರತಿಬಿಂಬ. ಪ್ರತಿಬಿಂಬ ಅಂತ ಅಷ್ಟೇ ಏನಲ್ಲ, ಅದು ಬಿಂಬ ಅಲ್ಲ. ಎಷ್ಟೇ ನೀವು ಬ್ರೈಟ್ ಫೋಟೋ ಕೊಟ್ಟರು ಕೂಡ ಅದೇನಲ್ಲ. ಸೂರ್ಯನ ಫೋಟೋ ತೆಗೆದು ಕೊಟ್ಟರು ಕೂಡ ಸೂರ್ಯ ಅಲ್ಲ ಅದು. ಸೂರ್ಯನ ಫೋಟೋ ಪ್ರತಿಬಿಂಬ. ಸೂರ್ಯನ ಫೋಟೋದಲ್ಲಿ ಏನಿದೆ ಅಂದರೆ ಡಾರ್ಕ್ನೆಸ್ ಇಲ್ಲ, ಅಷ್ಟೇ ಸಂತೋಷ ಪಡಬೇಕು ಹೊರತು ನಿಜವಾದ ಸೂರ್ಯನ ಆಗಿದ್ರೆ ರಾತ್ರಿ ಹೊತ್ತಲ್ಲಿ ಫೋಟೋ ಇಟ್ಕೊಬಿಟ್ಟ ಬೆಳಕು ಬರುತ್ತಾ? ಸೂರ್ಯ ಯೋಚನೆ ಮಾಡಿಬಿಡಿ, ಫೋಟೋ ಕೊಟ್ಬಿಡ್ತೀನಿ ಇಟ್ಕೊಬೇಡಿ ರಾತ್ರಿ ಅಂತ ಕೇಳಿದ್ರೆ ಬೆಳಕು ಬರುತ್ತಾ? ಯಾಕೆ? ಈ ಫೋಟೋಕ್ಕಿರೋ ಶಕ್ತಿ, ಒರಿಜಿನಲ್ ಇರೋ ಶಕ್ತಿ ಫೋಟೋಕ್ಕಿಲ್ಲ. ಅದು ನೋಡೋದಕ್ಕೆ ಬೆಳಕು ಅಂತ ಕರಿತೇವೆ ಇಲ್ಲೋ? ಬೆಳಕೆ ಇದು ಸೂರ್ಯ ಅಂತ ತೋರಿಸಿದ್ರು ಕೂಡ ಸೂರ್ಯ ಅಲ್ಲ. ಸೊ ನಮ್ಮ ಆನಂದ, ದೇವರ ಆನಂದ ಮುಂದೆ ಏನಲ್ಲ, ಅದು ಪ್ರತಿಬಿಂಬದ ಆನಂದನೇ ಹೊರತು ಬಿಂಬದ ಆನಂದ ಅಲ್ಲ. ಮುಕ್ತ ಸುಗಣಾಶ್ಚ. ಇಲ್ಲ ಮೈಸೂರು ಪಾಕ್ ಚಿತ್ರ ಅಥವಾ ಫೋಟೋ ನೋಡಿ ತಿನ್ಕೋತ ಕೂತ್ಬಿಡೋದು. ಮೈಸೂರು ಪಾಕ್ ತಿನ್ನೋದು, ಲಾಡು ಹೊಡೋದು ತಿನ್ನೋದು. ಯಾರು ತಿಂತಾರ ಅದನ್ನ? ಏನು ಗೊತ್ತ ಅವರಿಗೆ? ಲಾಡು ಅಂತ ಕರೀತಾರೆ, ತಿನ್ನೋದಿಲ್ಲ. ಮೈಸೂರು ಪಾಕ್ ಅಂತ ಕರೀ ತಿನ್ನೋದಿಲ್ಲ. ಯಾಕೆಂದರೆ ಅದ್ರ ಫೋಟೋನೇ ಹೊರತು ಅದಲ್ಲ. ಅದು ಇವ್ರ ಲಕ್ಷಣ. ಶತಾವರೇಣ. ಶತ ಶಬ್ದಕ್ಕೆ ಅನಂತ. ಯಾತಕ್ಕೆ ಹೇಳಿದ್ರೆ ಮೇಲಿನವ್ರಿಗೆ 2 ಸೇರಿಸಿದ್ರು. ದೇವರ ಆನಂದಕ್ಕಿಂತ ಇವರ ಆನಂದ ಕಡಿಮೆ ಅಷ್ಟೇ ಅಲ್ಲ, ಇವರ ಆನಂದದಲ್ಲೇ ಮೇಲಿಯವರ ಆನಂದ ಇರುತ್ತೆ, ಕೆಳಗಿನವರ ಆನಂದ ಶತಾವರೇಣ. ತೈತರಿಯ ಉಪನಿಷತ್ತು ಹೇಳ್ತಾರೆ, ಶತಗುಣ ಆನಂದ ಜಾಸ್ತಿ ಇರುತ್ತೆ ಅವರಿಗೆ. ಆನಂದ ತಾರತಮ್ಯ ಸ್ಪಷ್ಟ ಬಂದಿದೆ. ಶತಾವರೇಣ ಆಭಾಸಕಾಭಾಸ ಪರಾವಭಾಸ ರೂಪಾಣ್ಯ ಚಸ್ರಾಣಿ ಹಿ ಚೇತನಾನಾಂ. ಆಭಾಸಕ, ಆಭಾಸ, ಪರಾವಭಾಸ ಎಷ್ಟು ಗೊತ್ತಾ? ಮೊದಲನೇದು ಬಿಂಬ, ಅದಕ್ಕಿರೋದು ಪ್ರತಿಬಿಂಬ.
ಅದು ಪ್ರತಿಬಿಂಬದ ಪ್ರತಿಬಿಂಬ, ಪ್ರತಿಬಿಂಬದ ಪ್ರತಿಬಿಂಬ, ಪ್ರತಿ ಸೇರಿಸ್ತಾ ಹೋಗ್ಬೇಕು. ಏನಾಯ್ತು ಗತಿ ಈಗ? ಇಂಥ ಜೀವರಲ್ಲಿ ದೇವರಲ್ಲಿ ಡೈರೆಕ್ಟ್ ಪ್ರತಿಬಿಂಬನೇ ಬಿಂಬ ಅಲ್ಲ, ಇನ್ನು ಪ್ರತಿಬಿಂಬದ ಎಷ್ಟೋ ಪ್ರತಿಬಿಂಬಗಳು ಏನಾಗ್ಬೋದು ಈಗ? ಬಿಂಬ ಆಗತ್ತಾ? ಸಾಧ್ಯನೇ ಇಲ್ಲ. ಆಭಾಸ ಕಾಭಾಸ ಪರಾಭಾಸ ರೂಪಾಣ್ಯಜಸ್ರಾಣಿ ಚ ಚೇತನಾನಾಂ. ಅಜಸ್ರಾಣಿ ಅಂದ್ರೆ ಆಲ್ವೇಸ್, ಆಲ್ವೇಸ್ ಇರೋದು ಹಾಗೇನೆ. ವಿಷ್ಣು ಸದೈವಾತಿವಶಾತ್ ಕದಾಪಿ ಗಚ್ಚಂತಿ ಕೇಶಾದಿಗಣಾನ ಮುಕ್ತೌ. ವಿಷ್ಣೋ ಸದೈವ ಅತಿವಶಾತ್, ವಿಷ್ಣುವಿಗೆ ಆಭಾಸಾದಿ ರೂಪದ ಈ ಜೀವರೆಲ್ಲ ಸದಾಕಾಲ ಪ್ರತಿಬಿಂಬರೇ ಆಗಿರೋದ್ರಿಂದ ಕದಾಪಿ ಯಾವ ಕಾಲಕ್ಕೂ ಕೂಡ ದೇವರ ದೇವರ ಸಾದೃಶ್ಯವನ್ನು ಪೂರ್ತಿಯಾಗಲಿ ಐಕ್ಯವನ್ನಾಗಲಿ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿವ್ರು ಯಾತಕ್ಕೆ? ಕೇಶಾದಿಗಣ. ನೀವು ಈ ರೀತಿ ಓದ್ಕೊಟ್ರೆ ಪಂಜಿತ ಕೇಶ ಆದಿಗಣ. ಕೇಶ ಅಂದರೆ ಕೂದಲು, ಆದಿಗಣ ಅಲ್ಲ. ಕಾ ಈಶ ಆದಿಗಣ. ಕಾ ಅಂದರೆ ಬ್ರಹ್ಮದೇವರು, ಈಶ ಅದು ರುದ್ರದೇವರು. ಗಣ ಮತ್ತೆ ರುಜುಗಣದವರು, ರುದ್ರಾದಿ ಗಣದವರು ಎಲ್ಲ ಒಟ್ಟಿಗೆ ಸೇರಿದ್ರು ಕೂಡ ಪರಮಾತ್ಮನನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅವ್ರ ಕೈಲಿ. ಪ್ರತಿಯೊಬ್ಬರು ಏನಾಗಬೇಕು? ಅವರು ಡಿಪೆಂಡೆನ್ಸ್ ಇರೋದ್ರಿಂದ ಎಲ್ಲ ಕಾಲಕ್ಕೂ ಹಾಗೆ ಇರ್ತಾರೆ. ಯಸ್ಮಿನ್ ಪರೇನ್ನೇ ಪ್ಯಜ ಜೀವಕೋಶ ನಾಹಂ ಪರಾಯುರ್ನ ಮರೀಚಿ ಮುಖ್ಯಾಃ ಜಾನಂತಿ ಯದ್ಗುಣಗಣಾನ್ ನರಮಾದಯೋಪಿ ನಿತ್ಯ ಸ್ವತಂತ್ರಭೂತ ಕೋಸ್ತಿ ತದನ್ಯ ಈಶಃ. ಇದು ಭಾಗವತದ ಶ್ಲೋಕ. ಇದು ಯಾವುದು? ಇದಿಷ್ಟ. ಹೌದು. ಯಸ್ಮಿನ್ ಪರೆ ಅಂಬರೀಷನ ಪ್ರಸಂಗದಲ್ಲಿ ಬರುತ್ತೆ ಇದು. ರುದ್ರದೇವರ ಹತ್ರ ಬ್ರಹ್ಮದೇವರ ಹತ್ರ ಹೋಗಿ ದುರಾಸರು ಕೇಳ್ಕೊತಾರೆ, ಬಿಡಿಸಿ ಬಿಡಿದ್ರೆ ಅಂತೇಳಿ. ಅವ್ರು ಹೇಳ್ತಾರೆ, ನಾವೆಲ್ಲಿ, ವಿಷ್ಣು ಚಕ್ರ ಇಲ್ಲಿ, ವಿಷ್ಣು ಎಲ್ಲಿ ಅಂತ ಹೇಳ್ತಾರೆ. ಯಸ್ಮಿನ್ ಪರೆ ಅನ್ನೇ ಅಪಿ ಅಜಜೀವಕೋಶಾಹ. ನಾವು ಉಳಿದ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ, ಮತ್ತು ನಾಹಂ ಪರಾಯು ನ ಮರೀಚಿ ಮುಖ್ಯಾಹ, ಅವರೆಲ್ಲ ಸೇರಿದ್ರು ಕೂಡ ಜಾನಂತಿ ಯದ್ಗುಣಗಣಾನ್, ಪರಮಾತ್ಮನ ಗುಣ ಅರ್ಥ ಮಾಡ್ಕೊಳ್ಳೋಕೆ ನಮಗಾಗೋದಿಲ್ಲ. ಅಂತ ಪರಮಾತ್ಮನ ಚಕ್ರಕ್ಕೆ ನಾವು ಎದುರಾಗ್ತೇವಾ? ಸಾಧ್ಯ ಇಲ್ಲ ಅಂತ. ನ ರಮಾದಯೋಪಿ ನಿತ್ಯ ಸ್ವತಂತ್ರ. ನಿತ್ಯ ಅವನು ಸ್ವತಂತ್ರ. ರಮಾದಿ ಎಲ್ಲರೂ ಕೂಡ ಏನವರು? ನಿತ್ಯ ಅಸ್ವತಂತ್ರ. ಮೊದಲು ಸ್ವತಂತ್ರ ಪರತಂತ್ರ, ನಿತ್ಯ ಸ್ವತಂತ್ರ, ನಿತ್ಯ ಪರತಂತ್ರ. ಅಂದ್ರೆ ಹೋಗೋ ಚಾನ್ಸೇ ಇಲ್ಲ. ಅವ್ರು ರಿಟೈರ್ ಆದರು, ಈಗ ಆಫೀಸರು ಇದೆಲ್ಲೇ ಇಲ್ಲ. ಗೊತ್ತಾಯ್ತು, ಅವನೇ ಜೋರು ಮಾಡ್ಬೋದು ಬೇಕಾದ್ರೆ, ಆ ಸ್ಥಿತಿ ಬಂದೋಯ್ತು. ಆದರೆ ಅಲ್ಲಿ ಹಾಗಲ್ಲ, ನಿತ್ಯ ಸ್ವತಂತ್ರ. ನಿತ್ಯ ಆಫೀಸರ್ ಅಲ್ಲ ಅವನು, ನಿತ್ಯ ಭೃತ್ಯ ಅಲ್ಲ. ಎಷ್ಟೋ ಸರ್ತಿ ಆಫೀಸರ್ ಆಗಿರ್ತಾನೆ, ಇವನು ಯಾವುದೋ ಕೋರ್ಸ್ ಮಾಡಿ ಸುಪೀರಿಯರ್ ಆಗಿ ಅವನ ಮೇಲೆ ಪಾಸ್ ಆಗಿಬಿಡ್ತಾನೆ. ಗೊತ್ತಾಯ್ತಾ? ಎಷ್ಟೋ ಜನ ಆಗಿದ್ದಾರೆ. ಮೇಷ್ಟ್ರುಗಳೇ ಸ್ಟೂಡೆಂಟ್ಸ್ ಇರ್ತಾರೆ, ಮೇಷ್ಟ್ರು ಪಾಪ ಪಾಠ ಮಾಡ್ಕೊಂಡಿರ್ತಾನೆ, ಸ್ಟೂಡೆಂಟ್ ಏನು ಮಾಡ್ತಾನೆ, PhD ಮಾಡ್ಕೊಂಡು ಬಂದುಬಿಡ್ತಾನೆ, ಇವನ ಮೇಲೆ ಅಪಾಯಿಂಟ್ ಆಗಿಬಿಡ್ತಾನೆ. ಅವಾಗ ಏನಾಗ್ತಾನೆ ಅವನು ಇವರು ಸಾರು ಅನ್ಬೇಕು. ಆ ಪ್ರಸಂಗ ಬಂದಿದ್ದು ಎಷ್ಟೋ ಕಡೆ ಆ ಥರ ಆಗೋಗ್ಬಿಟ್ಟಿದೆ. ಅದು ಹೊತ್ತಲ್ಲಿ ಒಳ್ಳೆ ಹುಡುಗರಿರ್ತಾರೆ, ಅದು ನಡೆದಿದೆ ಪಾಪ. ಒಬ್ಬನ ಅಪಾಯಿಂಟ್ ಮಾಡಿದ್ದಾರೆ, ಒಬ್ಬನ ಸ್ಟೂಡೆಂಟ್ ಆಗಿರೋ ಪ್ರೊಫೆಸರ್ ಆಗಿದ್ದಾನೆ. ಈಗ ಇವನ ಮೇಲೆ ಬರ್ತಿರ್ತಾನೆ, ಮೇಷ್ಟ್ರ ಮೇಲೆ ಬರ್ತಾನೆ. ಅವನೀಗ ಅವನು ಒಳ್ಳೆಯವನು, ಅವನು ಎಷ್ಟು ಮಾಡಿದ್ದಂತೆ, ಇಲ್ಲ ಬರೋದಿಲ್ಲ, ಮೇಷ್ಟ್ರ ಮೇಲೆ ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ಟಂತ ಪೋಸ್ಟ್. ಅವ್ರು ನಾನು ಬರೋದೇ ಇಲ್ಲ, ಅದಕ್ಕೆ ಬೇರೆ ಕಡೆ ಹೋಗ್ತೀನಿ ಅಂತ. ಅಂಥವ್ರು ಇರ್ತಾರೆ ಪಾಪ. ಉಳಿದವ್ರಿಗೆ ಬಂದುಬಿಟ್ಟು ಹೊಡಿದ್ಯಾ ಅವಾಗ ಬೈತಿ, ನಾನು ನೋಡಿ ಏನು ಮಾಡ್ತೀನಿ ಅಂಥವ್ರು ಇರ್ತಾರೆ. ದುರ್ಯೋಧನಂತವ್ರು ಇರ್ತಾರೆ, ಇವರು ಇರ್ತಾರೆ ಪಾಪ. ನಚೇತನಾನಾಂ ಜಾನಂತಿ ಯದ್ಗುಣಗಣಾನ್ ನರಮಾದಯೋಪಿ ನಿತ್ಯ ಸ್ವತಂತ್ರ ಉತ ಕೋಸ್ತಿ ತದನ್ಯ ಈಶಃ. ನಿತ್ಯ ಸ್ವತಂತ್ರ ಪರಮಾತ್ಮನ ಬಿಟ್ಟರೆ ಬೇರೆ ಯಾರಿದ್ದಾರೆ? ಈಶಃ, ಸಮರ್ಥನಾದವನು. ಇನ್ನೊಂದು ಶ್ಲೋಕ ಹೇಗಿದೆ ನೋಡಿ, ಇದು ಎಷ್ಟು ಕ್ಲಾರಿಟಿ ಇದೆ. ನೈವೈಕ ಏವ ಪುರುಷಃ ಪುರುಷೋತ್ತಮೋಸೌ ಏಕಃ ಕುತಃ ಸ ಪುರುಷಃ ಯತ ಏವ ಜಾತ್ಯಾ ಅರ್ಥಾತ್ ಶ್ರುತೇಶ್ಚ ಗುಣತೋ ನಿಜರೂಪತಶ್ಚ ನಿತ್ಯಾನ್ಯಯೇವ ಕಥಮಸ್ಮಿ ಸೈತ್ಯಪಿ ಸ್ಯಾತ್. ಈಗ ದೇವರಿಗೂ ಎಷ್ಟು ವ್ಯತ್ಯಾಸ ಇದೆ ಎಂಬುದನ್ನು ಎಷ್ಟು ಸಮರೈಸ್ ಮಾಡ್ತಾರೆ ಒಟ್ಟಾಗಿ. ನ ಏವ ಏಕ ಪುರುಷ ಏಕಃ ಪುರುಷಃ. ಒಬ್ಬನೇ ಚೇತನ ಇದ್ದು ಎಲ್ಲರೂ ಒಂದೇ ಅಂತ ಹೇಳಕ್ಕೆ ಹೋಗಬೇಡ. ಚೇತನರು ತುಂಬ ಜನ ಇದ್ದಾರೆ, ಎಲ್ಲರೂ ಚೇತನರು. ಪರಮಾತ್ಮ ಯಾರು? ಪುರುಷೋತ್ತಮ. ಒಬ್ಬನೇ ಪುರುಷ ಇದ್ದಿದ್ರೆ ಪುರುಷೋತ್ತಮ ಶಬ್ದ ಉಪಯೋಗಿಸ್ತೇನೆ ಇರಲಿಲ್ಲ. ಪುರುಷೋತ್ತಮ ಶಬ್ದಕ್ಕೆ ಅರ್ಥ ಬರೋದು ಯಾವಾಗ? ತುಂಬ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದರೆ ಬೇರೆ ಮ್ಯಾನ್ ಇದ್ರೆ ಇವನು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾನೆ. ಒಬ್ಬನೇ ಓನ್ಲಿ ಮ್ಯಾನ್ ಆಗ್ತಾನೆ, ಮ್ಯಾನ್ ಆಫ್ ದಿ ಮ್ಯಾಚ್ ಆಗಲ್ಲ, ಓನ್ಲಿ ಮ್ಯಾನ್ ಆಗ್ತಾನಂತೆ. ಏಕಃ ಕುತಃ ಸ ಪುರುಷೋ ಯತಯೇವ ಜಾತ್ಯ. ಇಬ್ಬರು ಒಂದಾಗ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆ ಅಂದರೆ ಯತಯೇವ ಜಾತ್ಯ. ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಜಾತಿನೇ ಬೇರೆ, ಜೀವಕೋಟಿ ಬೇರೆ, ಈಶಕೋಟಿ ಬೇರೆ. ಜೀವ ಜಾತಿ ಬೇರೆ, ಈಶ ಜಾತಿ ಬೇರೆ. ಉದಾಹರಣೆಗೆ ಅಜಾಗಜ. ಅಜಾಗಜ ಒಂದಲ್ಲ. ಅದಕ್ಕೇನು ಕಾರಣ? ಅಜತ್ವ ಗಜತ್ವ ಇದೆ. ಗಜತ್ವ ಇಲ್ಲಿ, ಅಜತ್ವ ಇಲ್ಲಿ. ಕೆಟಗರಿನೇ ಚೇಂಜ್ ಆಯ್ತು. ಒಂದು ಚಿಕ್ಕ ಆನೆ ದೊಡ್ಡ ಆನೆ ಇದೆ, ಅಲ್ಲಿ ಏನು ಚೇಂಜ್ ಆಗಿಲ್ಲ? ಕೆಟಗರಿ ಚೇಂಜ್ ಆಗಿಲ್ಲ.
ಒಬ್ಬ ಲೆಕ್ಚರರ್ ಇದ್ದಾನೆ, ಪ್ರೊಫೆಸರ್ ಇದ್ದಾನೆ, ಬಟ್ ಯಾವುದು ಟೀಚಿಂಗ್ ಇದ್ದಾನೆ, ಟೀಚಿಂಗ್ ಅನ್ನೋದು ಕಾಮನ್ ಇದೆ. ಆಫೀಸ್ ಸ್ಟಾಫ್ ಇದ್ದಾನೆ, ನಾನ್ ಟೀಚಿಂಗ್ ಏನದು ಕೆಟಗರಿನೇ ಬೇರೆ, ಅದು ಕೆಟಗರಿನೇ ಬೇರೆ ಆಗುತ್ತೆ. ಫಸ್ಟ್ ಅದು ಅರ್ಥಾತ್ ಆತನ ಕೆಪಾಸಿಟಿ ಇದೆ, ಕೆಪಾಸಿಟಿ ಟೋಟಲಿ ಡಿಫ್ರೆಂಟ್. ಸ್ವತಂತ್ರ ಅಸ್ವತಂತ್ರ, ಈಶಾ ಜೀವ ಸ್ವತಂತ್ರ ಅಸ್ವತಂತ್ರ. ಶ್ರುತೇಶ್ಚ ವೇದ ಹೇಳ್ತಾ ಇದೆ, ದ್ವಾಸುಪರ್ಣ ಸಯುಜಾ ಸಖಾಯ. ಮೂರನೇ ಕಾರಣ ಇದೆ, ಒಂದು ಜಾತಿ, ಎರಡನೇದು ಅರ್ಥ, ಮೂರನೇದು ಶ್ರುತಿ. ಇನ್ನೊಂದು ಗುಣತಃ, ಇವನು ಗುಣ ಇರೋದು ನಾಲ್ಕಾರು, ದೇವ್ರ ಗುಣ ಎಷ್ಟು ಅನಂತ. ಹೇಗೆ ಒಂದಾಗ್ತಾರೆ? ಕೊನೆಗೆ ನಿಜರೂಪತಶ್ಚ, ಸ್ವಭಾವನೇ ಬೇರೆ, ಸ್ವಭಾವತಃ ದೇ ಆರ್ ಡಿಫರೆಂಟ್. ಅಂದಮೇಲೆ 5 ಕಾರಣ ಕೊಟ್ಟರು, ನೆನ್ಪಿಟ್ಕೋಬೇಕು. ದ್ವೈತ ಸಾಧನೆಗೆ 5 ಕಾರಣಗಳು. 5 ಕಾರಣಗಳಿಂದನೂ ಅದ್ವೈತ ತಪ್ಪಾಗುತ್ತೆ, ದ್ವೈತ ಸರಿಯಾಗುತ್ತೆ. ಮೊದಲನೇದು ಜಾತ್ಯ, ಎರಡನೇದು ಅರ್ಥಾತ್, ಮೂರನೇದು ಶ್ರುತೇಶ್ಚ, ನಾಲ್ಕನೇದು ಗುಣತಃ, 5ನೇದು ನಿಜರೂಪತಃ. ಇಷ್ಟು ವ್ಯತ್ಯಾಸ ಇರಬೇಕಾದ್ರೆ ವೇದ ಹೇಗೆ ಬರುತ್ತೆ? ಈ ಬ್ರಹ್ಮವಾಯುಗಳಿದ್ದಾರೆ, ಏನು ವ್ಯತ್ಯಾಸ ಇಲ್ಲ? ಈಗ ಜಾತಿ ವ್ಯತ್ಯಾಸ ಇಲ್ಲ, ಅರ್ಥ ಕೆಪಾಸಿಟಿ ವ್ಯತ್ಯಾಸ ಇಲ್ಲ, ಶ್ರುತಿ ಪ್ರಕಾರ ವ್ಯತ್ಯಾಸ ಇಲ್ಲ, ಗುಣದ ಪ್ರಕಾರ ವ್ಯತ್ಯಾಸ ಇಲ್ಲ. ಒಂದು ವ್ಯತ್ಯಾಸ ಇದೆ, ಯಾವುದದು? ಸ್ವಭಾವದಲ್ಲಿ ಭೇದ ಇದೆ. ಒಂದೇ ಇದ್ದಿದ್ದಕ್ಕೆ ಏನು ಹೇಳಬಾರ್ದು? ಬ್ರಹ್ಮದೇವರಿಗೂ ವಾಯುದೇವರಿಗೂ ಅಭೇದ ಹೇಳಬಾರ್ದು. ಏನು ಹೇಳ್ಬೇಕು ನಾವಲ್ಲಿ? ಭೇದನೇ ಹೇಳಬೇಕು, ಸಾಮ್ಯ ಹೇಳಬೇಕು, ಸಂಪೂರ್ಣ ಸಾಮ್ಯ ಹೇಳಬೇಕು. ಮತ್ತೆ ಬೇನ್ ಹೇಳಾಗಿಲ್ಲ, ಅಭೇದ ಹೇಳಾಗಿಲ್ಲ. ಆದರೂ 5 ಇದ್ದಾಗ ಅಭೇದ ಏನು ಮಾಡ್ಬೇಕು? ಇವನನ್ನ ಮೊದಲೇ ಇರುವೆ ಅದು, ಅದನ್ನು ದೊಡ್ಡ ಆನೆ, ಸುಮ್ಮನೆ ದೇವ್ರ ದೊಡ್ಡ ಆನೆ ಯಾವುದೋ ಹೊರದಕ್ಕೆ ಬರೋದೇ ಇಲ್ಲ. ಇವತ್ತು ಮತ್ತೆ ಎಂಥದ್ದು ಕಪ್ಪಿರುವೆ ಕೆಂಪಿರುವೆ ಇರುವೆ ಇದ್ರೂ ಕೂಡ ಅದು ಬೇರೆ. ಮೊದಲೇ ಅದಕ್ಕೆ ಕಾಲು ಬೇರೆ ಮುಡ್ಕೊಂಡ್ಬಿಟ್ಟಿದೆ. ಇನ್ನೊಂದು ಏನಾಗಿದೆ, ಅದು ಕಪ್ಪು ಆನೆ ದೊಡ್ಡದಾಗಿದೆ, ಐರಾವತ ದೊಡ್ಡದಾಗಿದೆ, ಬಿಳಿ ಆನೆ, ಎಲ್ಲದರಲ್ಲೂ ವೆರೈಟಿ ಚೇಂಜ್ ಇದೆ. ಅಂಥ ಹೊತ್ತಿನಲ್ಲಿ ಇವನೇನು ಮಾಡ್ತಿದ್ದಾನೆ? ಇಬ್ಬರು ಒಂದೇ ಆಗ್ತೇವೆ ಅಂತ ಕೇಳಿದ್ರೆ ಅವ್ರು ಹುಚ್ಚ ಅಂತ ಬಯಲಿಸೋಳಕ್ಕೂ ಅಯೋಗ್ಯ. ಯಾತಕ್ಕೆ? ಅಷ್ಟು ಅಯೋಗ್ಯ ಆಗಿಬಿಡ್ತಾರೆ. ಅವಾಚ್ಯ ಅಂತ ಅಲ್ಲಿ ಬೇಕಾದ್ರೆ ಹೇಳ್ಬೋದು, ಅಷ್ಟು ಅವರಿಗೆ ಅವಾಚ್ಯ ಅಂತ ಹೇಳ್ಬೇಕು. ಅಷ್ಟು ದುಷ್ಟ ಅಂತ ಅರ್ಥ, ಅಷ್ಟು ಮೂರ್ಖ ಆ ಕೆಲಸ ಮಾಡ್ತಿದ್ದಾರೆ. ಈ ಲಕ್ಷ್ಮೀದೇವಿ ಇದ್ದಾರೆ, ವಾಯುದೇವರು ಇದ್ದಾರೆ. ಏನು ಡಿಫ್ರೆನ್ಸ್ ಇದೆ ಇಬ್ಬರಲ್ಲಿ? ಅಲ್ಲ, ಬಂದೆ ಲಕ್ಷ್ಮೀದೇವಿ ವಾಯುದೇವಿ ಬ್ರಹ್ಮದೇವರು ಇದ್ದಾರೆ. ಏನು ವ್ಯತ್ಯಾಸ ಇದೆ ಇಬ್ಬರಲ್ಲಿ? ಮೊದಲು ಬೇಸಿಕಲಿ ಏನಿದೆ? ಈಶಕೋಟಿ ಪ್ರವಿಷ್ಠೆ ಮುಗಿದೋಯ್ತಾರೆ. ಈಶಕೋಟಿ ಅಂದ್ರೆ ಏನು? ಸರ್ವತ್ರ ವ್ಯಾಪ್ತರವರು, ಸರ್ವಕಾಲದಲ್ಲೂ ವ್ಯಾಪ್ತರು, ಒಬ್ಬರೇ. ವಾಯುದೇವರಿಗಿಲ್ಲ. ತಕ್ಷಣ ಏನಾದವರೀಗ ಜಾತಿ ಚೇಂಜ್ ಆಗೋಯ್ತು. ಜೀವ ಜಾತಿ ಅವರದು ಈಶ ಜಾತಿ. ಆದರೆ ಸ್ವತಂತ್ರ ಅಸ್ವತಂತ್ರ ತಗೊಂಡಾಗ ಸ್ವತಂತ್ರ ಬೇರೆ ಅಸ್ವತಂತ್ರ ಬೇರೆ ಆಯಿತು. ಗೊತ್ತಾಯ್ತಾ? ಅಷ್ಟೇ. ಏನು ನಿಮ್ಮ ಪ್ರಶ್ನೆ ಏನು? ಎಷ್ಟು? ಅಷ್ಟೇ, ಅದಕ್ಕೆ ಹೇಳಿದ್ದು ಸರ್ವಸಾಮ್ಯ ಇದೆ ಅವರಿಗೆ. ಎಲ್ಲಿ ಬ್ರಹ್ಮದೇವ್ರ ಗುಣ ಹೇಳ್ತಾರೋ ಅದಿಷ್ಟು ಯಾರಿಗೆ ಅಪ್ಲಿಕಬಲ್ಲು? ಅವ್ರು ಹೇಳ್ತಾರೆ, ಮಯಾವರ ವಿಲಂಘಿತಾ ಅನೇಕಶ ಸ್ವಯಂಭುವ ಸಮಾನನೀಯವೇ ತಥೋತ್ರ ಮಾನಯಾಮ್ಯ. ನಮಗೂ ವ್ಯತ್ಯಾಸ ಇಲ್ಲ. ಆದ್ರಿಂದನೇ ಅವ್ರಿಗೆ ಬರ ಕೊಟ್ಟವ್ರು ನಾನು ಕೊಂದು ಹಾಕ್ಬಿಟ್ಟಿದ್ದೇನೆ. ಯಾರ್ಯಾರು ಬರ ಕೊಟ್ಟಿದ್ರು ಕೊಂದು ಹಾಕ್ಬಿಟ್ಟಿದ್ದೇನೆ. ಆದರೆ ನಾವಿಬ್ಬರು ಈಕ್ವಲ್. ಮತ್ತು ಪದಪ್ರಯುಕ್ತ ಕಿಂಚಿದ ಆಧಿಕ್ಯ ಇದೆ. ಆದ್ದರಿಂದ ನಾನು ಏನು ಮಾಡ್ತೇನೆ? ತಥೋತ್ರ ಮಾನಯ, ಒಂದ್ಸರಿ ಮಾನ್ಯ ಮಾಡ್ತೇನೆ ಅಂತೇಳಿ ಇಂದ್ರಜಿತ್ ಭಟ್ಟ ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಂತೆ ಮಾಡಿದ್ರು. ಸಿಗಲಿಲ್ಲ, ಸಿಕ್ಕಂತೆ ಮಾಡಿದರು. ಅದೆಲ್ಲ ಕ್ಲಾರಿಟಿ ಇದೆ ಅದರೊಳಗೆ. ಅರ್ಥ ಇವೆಲ್ಲ 5 ಜ್ಞಾಪಕ ಇಟ್ಕೊಂಡು ಯಾವಾಗಲೂ ಮನನ ಮಾಡ್ತಿದ್ರೆ ಆಗ ಯಾವ ಕಾಲಕ್ಕೂ ತಲೆಯಲ್ಲಿ ಏನು ಬರೋದಿಲ್ಲ? ಜೀವೇಶ ಭೇದ ಇವ್ರು ಹೇಳ್ತಾರೆ, ಜೀವೇಶ ಅಭೇದ ಅವ್ರು ಹೇಳ್ತಾರಲ್ಲ, ಇವ್ರು ಹೇಳೋದೇ ಸರಿ, ಅವ್ರು ಹೇಳೋದು ಅಲ್ಲೇ ಅಲ್ಲ ಅಂತ ಗೊತ್ತಾಗ್ತದೆ. ಜಾತ್ಯ ಅರ್ಥ ಶ್ರುತೇಶ್ಚ ಗುಣತಃ ನಿಜ ರೂಪತಶ್ಚ ನಿತ್ಯಾನ್ಯ ಏವ. ಅಂದರೆ ಜಾತ್ಯ ನಿತ್ಯಾನ್ಯ, ಅರ್ಥಾತ್ ನಿತ್ಯಾನ್ಯ, ಶ್ರುತೇಶ್ಚ ನಿತ್ಯಾನ್ಯ, ಗುಣತಃ ನಿತ್ಯಾನ್ಯ, ನಿಜರೂಪತಃ ನಿತ್ಯಾನ್ಯ. ಅರ್ಥ ಆಯ್ತಾ? ಈಗ ಆಲ್ವೇಸ್ ಡಿಫರೆಂಟ್ ಇನ್ ಆಲ್ವೇಸ್. ಎಲ್ಲ ವೇದದಲ್ಲೂ ಕೂಡ ಯಾವಾಗಲೂ ಬೇರೆಯಾಗಿರ್ಬೇಕಾದ್ರೆ ಹೇಗೆ ಸಾಧ್ಯ? ಸಯೇವ ಕಥಮಸ್ಮಿ ಸಾಹಿತ್ಯಪಿಶ್ಯ. ಇದು ಮಹಾಭಾರತ ಶ್ಲೋಕದ ಅರ್ಥ ಇದೆ. ಯತಸ್ವರೂಪತಶ್ಚಾನ್ಯೋ ಜಾತಿತಃ ಶ್ರುತಿತೋ ಅರ್ಥತಃ ಕಥಮಸ್ಮಿ ಸಾಹಿತ್ಯೇವ ಸಂಬಂಧ ಸ್ಯಾತ್ ಸಂಬಂಧ ಅಸಂಹಿತ ಅಂತ ಮಹಾಭಾರತ ಮೋಕ್ಷದ ಪರ್ವದಲ್ಲಿ ಬರುತ್ತೆ. ಆಯ್ತು, ತುಂಬ ಕೋಟ್ ಮಾಡಿದ್ದಾರೆ. ಅದರ ಭಾವ ಇದೆ, ಕಥಮಸ್ಮಿ ಸಾಹಿತ್ಯಪಿಶ್ಯ ಅಂದಮೇಲೆ ಆ ಜೀವನೇ ಪರಮಾತ್ಮ, ಪರಮಾತ್ಮನೇ ಜೀವ ಅನ್ನೋ ವಾದ ಎಲ್ಲರಿಗೆಲ್ಲ ಸಾಧ್ಯನಾ? ಸಾಧ್ಯ ಇಲ್ವೇ ಇಲ್ಲ. ಸರ್ವೋತ್ತಮೋ ಹರಿರಂತು ತದಾಜ್ಞೆಯೈವ ಚೇತ್ತುಂ ಕ್ಷಮಃ ಸತು ಹರಿಃ ಪರಮಸ್ವತಂತ್ರಃ ಪೂರ್ಣಾವ್ಯಯ ಗಣಿತ ನಿತ್ಯ ಗುಣಾರ್ಣವೋಸೌ ಇತ್ಯೇವ ವೇದವಚನಾನಿ ಪರೋಕ್ತಯಶ್ಚ. ಸರ್ವೋತ್ತಮಃ ಹರಿಃ, ಬಿಡಿಸ್ಕೋಬೇಕು. ಸರ್ವೋತ್ತಮಃ ಹರಿಃ, ಹರಿಃ ಸರ್ವೋತ್ತಮಃ. ಅರ್ಥ ಆಯ್ತು. ಇದಂತೂ ಇದಾದರೋ ಅಂದ್ರೆ ಏನು? ಹರಿಯನ್ನು ಬಿಟ್ಟು ಉಳಿದವರೆಲ್ಲ
ಸರ್ವೋತ್ತಮ ಹರಿ ಅಂದಮೇಲೆ ಉಳಿದವರೆಲ್ಲ ಏನವರು ತದಾಜ್ಞೆಯ ಚೇತುಂ ಕ್ಷಮಂ, ದೇವರ ಆದೇಶದಿಂದ ಮಾತ್ರ. ಚೇತುಂ ಅಂದ್ರೇನು? ಜ್ಞಾತುಂ ಅಂತ ಅರ್ಥ, ತಿಳಿಲಿಕ್ಕೆ ಉಪಲಕ್ಷಣ. ಏನೇ ಮಾಡ್ಲಿಕ್ಕೂ ಕೂಡ ಸಮರ್ಥರಾಗಿ ಉಳಿದ ಬ್ರಹ್ಮಾದಿಗಳ ಸಮಸ್ತರು ಕೂಡ ಬಂತಲ್ಲ, ಪ್ರತಿನಿತ್ಯ ಹೇಳ್ತೇವಲ್ಲ ಏನಂತ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಧ್ಯಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಆ ವಾಕ್ಯದ ಅರ್ಥ ಇದೆ, ಜ್ಞಾನಸ್ಫೂರ್ತಿ ಅಂತ ಅರ್ಥ. ಚೇತುಂ ಕ್ಷಮ್, ಎರಡು ಕರೆಕ್ಟ್, ಚೇತುಂ ಕರೆಕ್ಟ್, ಚೇತುಂ ಕರೆಕ್ಟ್. ಸತು ಹರಿಹಿ ಪರಮಃ ಸ್ವತಂತ್ರ. ಆ ಹರಿ ಏನಾಗಿದ್ದಾನೆ? ಆ ಕಾರಣದಿಂದನೇ ಪರಮನಾಗಿದ್ದಾನೆ, ಸುಪ್ರೀಂ. ಸ್ವತಂತ್ರ, ಸ್ವತಂತ್ರನಾಗಿದ್ದಾನೆ. ಮತ್ತಿನ್ನು ಹೇಗಿದ್ದಾನೆ? ಪೂರ್ಣ ಅವ್ಯಯ ಅಗಣಿತ ನಿತ್ಯ ಗುಣಾರ್ಣವ. ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಪೂರ್ಣ ಅವ್ಯಯ ಅಗಣಿತ ನಿತ್ಯ ಗುಣಾರ್ಣವ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಪರಿಪೂರ್ಣ ಗುಣಾರ್ಣವ ಎಲ್ಲ ಎಕ್ಸ್ಪ್ಯಾಂಡೆಡ್ ಫಾರಮ್ ಇದೆ. ಪೂರ್ಣವಾದ, ಅವ್ಯಯವಾದ, ಅಗಣಿತವಾದ, ನಿತ್ಯವಾದ ಗುಣಗಳ ಸಮುದ್ರನಾದವನು ಪರಮಾತ್ಮ. ನಾವು ಒಂದು ನಮ್ಮಲ್ಲಿಲ್ಲ, ಪೂರ್ಣತ್ವನೇ ಹೋಯ್ತು ಫಸ್ಟಿಗೆ. ಅವ್ಯಯತ್ವ ಅಂದ್ರೇನು? ವ್ಯಯ ಅಂದರೆ ಕಡಿಮೆ ಆಗುತ್ತೆ, ಹ್ರಾಸ. ದೇವ್ರ ಹ್ರಾಸ ಇದೆಯಾ? ಪವರ್ ಇತ್ತು, ರಿಟೈರ್ ಆದ, ಹ್ರಾಸ ಹೋಯ್ತು, ಅವ್ಯಯ ಅಲ್ಲ, ವ್ಯಯ ಅದು. ಆಮೇಲೆ ಅಗಣಿತ, ನಮ್ಮದು ಸುಗಣಿತ. ಕ್ವಾಲಿಫಿಕೇಶನ್ ಒಂದು ಹಾಕ್ತಾನೆ, MA, ಉಳಿದು ಗೊತ್ತಿಲ್ಲ. MA ತೆಗೆದುಬಿಟ್ಟು ಎಷ್ಟೀಗ MSc ಅಲ್ಲ, ಫಸ್ಟ್ ಆಫ್ ಆಲ್ MA ಸಂಸ್ಕೃತ, MA ಕನ್ನಡ ಅಲ್ಲ, MA ಇಂಗ್ಲೀಷ್ ಅಲ್ಲ, ಹೇಳ್ಕೊತವ್ರು ತಲೆ ಕೆಟ್ಟೋಗ್ಬಿಡುತ್ತೆ. ಸಿಂಪಲ್ಲಾಗಿ ಏನು ಹೇಳೋದು? MA ಸಂಸ್ಕೃತ, MA ಅದೊಂದೇ ಗೊತ್ತಿದೆ ಅಂತ ಅರ್ಥ. ದೇವ್ರ ಮುಂದೆ ಹಾಕಿದ್ರೆ ಎಷ್ಟಾಗುತ್ತೆ? ಈಗ ವಿಶ್ವ ಭ್ರಷ್ಟಕಾರ ಹಾಕ್ತಾನೆ ಹೋಗ್ಬೇಕು. ಹಾಗೇನೆ ಒಂದೊಂದಕ್ಕೆ ಅರ್ಥ ಎಷ್ಟಿದೆ? ಮಿನಿಮಮ್ 100 ಇದೆ. ಎಷ್ಟು ಡಿಫ್ರೆನ್ಸ್ ಬಂತಾಗ? 1000 ನಾಮ ಏನು ಹಾಕೊಳ್ಳೋಕ್ಕಿದೆ? ಹಾಕ್ಲಕ್ಕೆ ಕೊಟ್ರಿ ಇವನಿಗ 4-5 ಹಾಕ್ಕೊಟ್ರೆ ಸುಳ್ಳು ಹಾಕೋತಾರೆ ಬಿಡ್ತಾರೆ. ಆಗ್ಲೇನೆ 4-5 ಕ್ವಾಲಿಫಿಕೇಶನ್ ಹಾಕ್ಕೊಂಡ ತಕ್ಷಣ ಅರ್ಧ ಸುಳ್ಳಿರುತ್ತೆ ಇದ್ರಾಗ ಅಂತ ಹೇಳ್ತಾರೆ. ಅದಾಗೋ ಚಾನ್ಸಸ್ ಇಲ್ಲ. ಏನೋ ಅಥವಾ ಯೂನಿವರ್ಸಿಟಿ ಯಾವುದೋ ಅಲ್ಲ, ದುಡ್ಡು ಕೊಟ್ಟು ತೊಗೊಂಡಿರ್ಬೇಕು ಅಂತಾರೆ. ಭಾರಿ ಕಷ್ಟಪಟ್ಟು ಎಲ್ಲೇ ಎಕ್ಸೆಪ್ಷನ್ ಇರ್ತಾರೆ ಅಷ್ಟೇ. ತುಂಬ ಜಾಸ್ತಿ ಹಾಕ್ಕೊಂಡಾಗ ಏನಾಗುತ್ತದ? ಬರೀ ಸುಳ್ಳೋದು ತೀರ್ಮಾನ ಆಗಿಬಿಡ. ದೇವರಿಗೆ ಮಾತ್ರ ಏನದು? ಯಾಕೆ ಒಪ್ತೀವಿ ನಾವು ದೇವರಿಗೆ? ಸ್ವತಂತ್ರ. ಸ್ವತಂತ್ರ ಪದದಲ್ಲಿ ಎಲ್ಲ ಇಂಪಾಸಿಬಲ್ ಅಲ್ಲಿ ಪಾಸಿಬಲ್ ಆಗಿಬಿಡುತ್ತೆ ತಕ್ಷಣ. ಅನಂತ ಗಣಿತ ಅಂತ, ಅಗಣಿತ ಅನಂತ ಅಂತ ಎಲ್ಲ ಅರ್ಥ ಅದೇನೆ. ಅನಂತ ಶಬ್ದಕ್ಕೆ ಎರಡು ಅರ್ಥ. ಗಣಿತ ಅಂದ್ರೆ ಒಂದೇ, ಅದು ಅಂದ್ರೆ ಅರ್ಥ. 6 ಡಿಗ್ರಿ ಮೋಸ ಅಲ್ಲ ಅದು. ಅದು ಗೌರವನೇ, ಏನು ತಪ್ಪು? ದುಡ್ಡು ಕೊಟ್ಟು ತೊಗೊಂಡ್ರೆ ಮೋಸ ಅಷ್ಟೇ. ಮತ್ತೆ ಅದು ಬರೀ ಪಾಪ ಆನರ್ ಮಾಡಿರೋ ತಪ್ಪೇನಲ್ಲ. ಹಿಂದೆಲ್ಲ ಎಷ್ಟೋ ಜನಕ್ಕೆ ಅವರು 3ನೇ ಕ್ಲಾಸ್ ಓದೋರು ಅಲ್ಲ, ಸಿಕ್ಕಾಬಟ್ಟಿ ಪುಸ್ತಕ ಬರೋ ಜ್ಞಾನಿಗಳಾಗಿಬಿಟ್ಟಿರ್ತಾರೆ. ಡಾಕ್ಟ್ರೇಟ್ ಕೊಡ್ತಾರೆ. ಅವ್ರು ಓದೇ ಇರೋದಿಲ್ಲ. ಅವ್ರು ಬರೆದು ಓದೋರಿಗೆ ಅರ್ಥ ಆಗಲ್ಲ, ಅಷ್ಟು ಚೆನ್ನಾಗಿ ಬರೆದಿರ್ತಾರೆ. ಅಂದರೆ ಅದು ಬೇರೆ, ಅದು ಇದು ಬಾರನ್ ಗ್ರೇಟ್. ಸತುಹರಿ ಮೋಸ ಅಲ್ಲ ಅದು, ಗೊತ್ತಾಯ್ತು? ಸುಳ್ಳು ಆಗದೆ ಹಾಕ್ಕೊಂಡ್ರೆ ಮೋಸ. ಪರಮಃ ಸ್ವತಂತ್ರ, ಪರಮ ಸ್ವತಂತ್ರನಾಗಿದ್ದಾನೆ. ಪೂರ್ಣ ಅವ್ಯಯ ಅಗಣಿತ ನಿತ್ಯ ಗುಣಾರ್ಣವ ಅಸೌ. ಇದೆಷ್ಟು ಕೊಟೇಶನ್ಸ್ ಕೊಟ್ಟು ಇತ್ತೇವ ವೇದ ವಚನಾನಿ ಪರೋಕ್ತಯಶ್ಚ. ಹಿಂದೆ ಅರ್ಥೋಯ ಶುರು ಮಾಡಿದ್ರಲ್ಲ, ಅದು ಉಪಸಂಹಾರ. ಇಷ್ಟೆಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಹೇಳಿದ್ದೆಲ್ಲ ಇವೆಲ್ಲ ವೇದವಚನಾನೇ ಪರೋಕ್ತಯಶ್ಚ. ಇವುಗಳೆಲ್ಲ ವೇದವಚನಗಳು ಹೌದು. ಕೆಲವು ಪರೋಕ್ತಯ. ಪರೋಕ್ತಯ ಅಂದರೆ ಶ್ರೇಷ್ಠವಾದ ಮಾತು. ಪರಮಾತ್ಮನಃ ಉಕ್ತಯ, ವೇದವ್ಯಾಸರ ಮಾತುಗಳು, ಬ್ರಹ್ಮಸೂತ್ರ, ಭಾಗವತಾದಿ ಪುರಾಣಗಳು ಆಗಿವೆ. ಒಂದು ಸ್ಟೇಜಿಗೆ. ನಾಳೆ ದಿವಸ ಅಲ್ಲ ಇದನ್ನೆಲ್ಲ ಯಾಕೆ ಕೋಟ್ ಮಾಡಿದರೆ ಉತ್ತರ ಕೊಡ್ತಾರೆ. ಇಂಥವ್ನು ನಾವೇನು ಮಾಡೋಣ? ಏನು ದೊಡ್ಡ ಆಧಾರ ಅಂತ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದಕ್ಕೊಂದು ಬೇರೆ ಬೇರೆ ಏನಾಗ್ತಾ ಹೋಗುತ್ತೆ ಶ್ಲೋಕ, ಪ್ರತಿಯೊಂದು ಸಂಗತಿ ಬರಲಿ, ಇಲ್ಲ ಹೋದ್ರೆ ಅರ್ಥ ಆಗದೆ. ನಾಳೆ ಆ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇಹಿತಃ ಯದವೋಚಮಹಂ ತೇನ ದೀಯತಾಂ ಕಮಲಾಲಯಃ.